ಜನರಿಗಾಗಿ ಜನರ ಬಳಿ ತೆರಳಿದ್ದೇವೆ, ಯಶಸ್ವಿಯಾಗಿದೆ ಅಂತೇಳಿ ಸಂಸದ ಯದುವೀರವ್ ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಮೈಸೂರಿಗೆ ಬೇಕಾಗುವಂತಹ ರೈಲ್ವೆ ಕಾರ್ಯ ಯೋಜನೆಗಳು ಸಾಕಷ್ಟು ಬಾಕಿ ಇರುವಂಥದ್ದು, ಇದು ಎಷ್ಟು ಅನುಕೂಲ ಆಗಿದೆ ಸರ್ ಜನರ ಬಳಿ ತೆರಳಿ ತಿಳ್ಕೊಂಡಿರುವಂಥದ್ದು? ಇಂದು ನಮ್ಮ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣದಿಂದ ಮೈಸೂರುವರೆಗೆ ಒಂದು ಸ್ಪೆಷಲ್ ಟ್ರೈನಲ್ಲಿ ನಾವು ಪ್ರತಿಯೊಂದು ಸ್ಟಾಪಲ್ಲೂ ಕೂಡ ಇವತ್ತು ನಿಂತು ಎಲ್ಲ ಜನರ ಅಹವಾಲುಗಳನ್ನು ಸ್ವೀಕರಿಸಿ ನಂತರ ನಿರ್ದಿಷ್ಟವಾಗಿ ಆಯಾ ಒಂದು ಏನು ನಿಲ್ದಾಣಗಳಿದ್ದಾವೆ ಅಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ ಅದನ್ನ ನೇರವಾಗಿ ನಮ್ಮ ಅಧಿಕಾರಿಗಳು ಅಂದರೆ ನಮ್ಮ DRMಗಳು ಇಬ್ಬರೂ ಕೂಡ ಬಂದಿರತಕ್ಕಂಥದ್ದು ಅವ್ರಿಗೆ ಸೇರಿಸಿ ಅಲ್ಲೇ ಕೂಡ ಏನು ಪರಿಹಾರ ಕೊಡ್ಬೋದು, ಯಾವ ರೀತಿ ಇದು ಭವಿಷ್ಯದಲ್ಲಿ ಇದನ್ನ ಬಗೆಹರಿಸ್ಬೋದು ಅಂತ ಸನ್ಮಾನ್ಯ ನಮ್ಮ ಬೃಹತ್ ಕೈಗಾರಿಕೆ ಸಚಿವರಾದಂಥ ಶ್ರೀ HD ಕುಮಾರಸ್ವಾಮಿ ಅವರು, ನಮ್ಮ ರಾಜ್ಯ ಸಚಿವರಾದಂಥ ರೈಲ್ವೆ ಇಲಾಖೆಯ ಒಂದು ಶ್ರೀ V ಸೋಮಣ್ಣ ಅವರು ಇಬ್ಬರು ನಮಗೆ ಭಾಳ ದೊಡ್ಡ ಪ್ರೇರಣೆಯನ್ನು ನೀಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಅವರಿಬ್ಬರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ನಮ್ಮ ದೇಶದಲ್ಲಿ ನಮ್ಮ ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ಸಂಗತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸಂಪೂರ್ಣವಾದಂಥ ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿ ನಮ್ಮ ರೈಲ್ವೆ ಇಲಾಖೆಗೆ ನಡೀತಾ ಇದೆ. ವಂದೇ ಭಾರತ್ಗಳಿರ್ಬೋದು, ನಮ್ಮ ಸಾಮಾನ್ಯ ಟ್ರೈನ್ಗಳಿರ್ಬೋದು, ಎಲ್ಲಕ್ಕೂ ಕೂಡ ಇವತ್ತು ಒಂದು ಒಳ್ಳೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಮತ್ತು ಟೈಮಕ್ಕೆ ಟ್ರೈನ್ ಹೋಗೋದು ಮತ್ತು ಗುಣಮಟ್ಟದ ಒಂದು ವ್ಯವಸ್ಥೆ ಕೊಡುವಂಥದ್ದು ಕೆಲಸ ಆಗ್ತಾ ಇದೆ. ಅದೆಲ್ಲಕ್ಕೂ ಕೂಡ ನಾವು ನಮ್ಮ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಕೆಲಸ ಮಾಡುವಂಥದ್ದು ಒಂದು ಹೊಣೆ ಇದೆ. ಅದು ನಮ್ಮ ಸಚಿವರು ಇಬ್ಬರು ನಮಗೆ ಪ್ರೇರಣೆ ನೀಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ದೊಡ್ಡ ಸಹಾಯ ಆಗಿದೆ. ಮೈಸೂರಲ್ಲೂ ಕೂಡ ಇವತ್ತು ವಂದೇ ಭಾರತಿನ ಒಂದು ಸರ್ವಿಸ್ ಸ್ಟೇಷನ್ ಮಾಡೋದಕ್ಕೆ ಇವತ್ತು ಅದು ಉನ್ನತ ಮಟ್ಟದಲ್ಲಿ ಒಂದು ಸ್ಥಾನದಲ್ಲಿದೆ. ಅದನ್ನ ಇವತ್ತು ಅನುಮತಿ ಕೊಟ್ಟರೆ ಅದು ಕೂಡ ಮೈಸೂರಿಗೆ ತರೋದಕ್ಕೆ ನಾವು ಸಿದ್ಧ ಆಗಿದ್ದೀವಿ. ನಮ್ಮ ಮೈಸೂರಲ್ಲಿ ನಗರದಲ್ಲಿರುವಂಥದ್ದು ಎಲ್ಲ ರೈಲ್ವೆ ಕ್ರಾಸಿಂಗ್ಗಳಿಗೆ ಈಗಾಗಲೇ ರೈಲ್ವೆ ಓವರ್ ಬ್ರಿಡ್ಜ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ, ಆಗಲೇ ಅನೌನ್ಸ್ ಮಾಡಿದ್ದೀವಿ. ಜೊತೆಗೆ ಇವತ್ತು ಹೊಸ ಎಂಟ್ರಿ ಎಕ್ಸಿಟ್ ಸ್ಟೇಷನ್ ಮಾಡೋದಕ್ಕೆ ಮೈಸೂರಿನಲ್ಲಿ ಇವತ್ತು ಚರ್ಚೆ ಮಾಡಿ ಅದಕ್ಕೂ ಕೂಡ ಒಂದು ಘೋಷಣೆ ಮಾಡುವಂಥದ್ದು ಕೆಲಸ ಆಗುತ್ತೆ. ನಂತರ ನಮ್ಮ ಏನು ಪ್ಲ್ಯಾಟ್ಫಾರ್ಮ್ಗಳು ಹೆಚ್ಚು ಮಾಡೋ 3 ಪ್ಲ್ಯಾಟ್ಫಾರ್ಮ್ಗಳು ಜಾಸ್ತಿ ಮಾಡೋ ಮೂಲಕ ಸುಮಾರು 6 ಎಕ್ಸ್ಟ್ರಾ ಟ್ರೈನ್ಗಳು ಬರುವಂಥದ್ದು ಒಂದು ವ್ಯವಸ್ಥೆ ಆಗ್ಬೋದು. ಅದೆಲ್ಲನೂ ಕೂಡ ಇವತ್ತು ನಾವು ರೆಡಿ ಮಾಡಿದ್ದೀವಿ. ಇವತ್ತಿನ ಮೀಟಿಂಗ್ ಮೂಲಕ ಅದೆಲ್ಲನೂ ಕೂಡ ಒಂದು ರೀತಿ ಘೋಷಣೆ ಮಾಡುವಂಥದ್ದು ಸಾಧ್ಯತೆ ಇದೆ. ಜೊತೆಗೆ ಒಂದು ಮೈಸೂರಿನಲ್ಲಿ ನಮ್ಮ ನಗನಹಳ್ಳಿ ಮತ್ತು ಇತ್ಯಾದಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಎಲ್ಲನೂ ಕೂಡ ಆಗ್ತಾ ಇದೆ. ಅದು ಎಲ್ಲನೂ ಕೂಡ ನಾವು ಸ್ಪಷ್ಟವಾಗಿ ನಿಮಗೆ ನೇರವಾಗಿ ಅದನ್ನ ಎಲ್ಲ ಮಾಹಿತಿ ಕೊಡೋ ಮೂಲಕ ಅದೆಲ್ಲಕ್ಕೂ ಕೂಡ ಸಾರ್ವಜನಿಕ ಕೊಡೋಣ. ಹೇಳಿ, ಜನಗಳ ಜೊತೆ ಪ್ರಯಾಣ ಮಾಡುವಂಥದ್ದು ಮುಂದೆಯೂ ಸಹ ತಾವು ಮುಂದುವರಿಸ್ತೀರಾ? ಯಾಕಂದರೆ ಜನರ ಬಳಿ ಹೋದರೆ ಜನರ ಸಮಸ್ಯೆ ತಿಳಿಯುತ್ತೆ ಅಂತೇಳಿ. ನಾವು ಮಾಡ್ತೀವಿ. ನಾವು ಬೆಂಗಳೂರಿಗೆ ಹೋಗುವಾಗೆಲ್ಲ ಇದೇ ಅನುಕೂಲ ಒಂದು ಮಾಧ್ಯಮ, ಸೊ ಅದಕ್ಕಾಗಿ ನಾವು ಹೋಗ್ತಾ ಇರ್ತೀವಿ. ಅದು ಜೊತೆಗೆ ನಮ್ಮ ಕಚೇರಿಯಲ್ಲಿ ಮತ್ತು ಇಂಥ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಮೂಲಕ ನಮಗೆ ಅವಕಾಶಗಳು ಸಿಗ್ತಾ ಇರುತ್ತೆ. ಜನಸಾಮಾನ್ಯರು ಆನ್ಲೈನು ಕೂಡ ನಮಗೆ ಆದಷ್ಟು ಬೇಡಿಕೆಗಳು ಕೊಡ್ತಾ ಇರ್ತಾರೆ. ಎಲ್ಲನೂ ಕೂಡ ನಾವು ಇದನ್ನು ಕೂಡ ಒಂದು ಒಳ್ಳೆ ಒಂದು ಪದ್ಧತಿ. ಇದರ ಮೂಲಕನೂ ಕೂಡ ನಮಗೆ ನೇರವಾಗಿ ನಮಗಿಂತ ನಮ್ಮ ಅಧಿಕಾರಿಗಳಿಗೂ ನೇರವಾಗಿ ಏನೇನು ಸಮಸ್ಯೆಗಳಿದೆ ಅವ್ರಿಗೂ ಕೂಡ ಒಂದು ಅನುಭವ ಆಗಿದೆ. ಇದು HD ಕುಮಾರಸ್ವಾಮಿ, V ಸೋಮಣ್ಣ ಹಾಗೂ ಯದುವೀರವರ ಸ್ಪಷ್ಟವಾದಂತಹ ಅಭಿಪ್ರಾಯ. ಜನರ ಬಳಿ ತೆರಳಿ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳಿಗೆ ನೇರವಾಗಿ ಮುಟ್ಟಿಸುವಂಥ ಕೆಲಸ ಯಶಸ್ವಿಯಾಗಿದೆ. ಮುಂದೆಯೂ ಸಹ ಇದೇ ರೀತಿಯಂಥ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಭಾರತ ಸರ್ಕಾರ ರೈಲ್ವೆಯ ಸಮಗ್ರ ಅಭಿವೃದ್ಧಿಗೆ ಕಟಿಬದ್ಧವಾಗಿದೆ. ಆ ಕೆಲಸವನ್ನು ನಾವು ಸೇರಿ ಮಾಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿರುವಂಥದ್ದು.